Welcome to today's GK Tricks class. In today's class, we will discuss about geography. Okay. ನೀವು ಕೇಳಿರಬಹುದು ಸಮ್ಮರ್ ಸಾಲಿಸಿಟೈಸ್, ವಿಂಟರ್ ಸಾಲಿಸಿಟೈಸ್, ವರ್ನಲ್ ಈಕ್ವಿನಾಕ್ಸ್ ಮತ್ತು ಆಟಮ್ ಈಕ್ವಿನಾಕ್ಸ್ ಅಂತ 4 ಪದಗಳನ್ನು ಕೇಳೇ ಇರ್ತೀರ. ಅದನ್ನು ರಿಮೆಂಬರ್ ಮಾಡ್ಕೊಳ್ಳುವಂಥ ಟ್ರಿಕ್ಕನ್ನು ನಾನಿವತ್ತು ಹೇಳ್ಕೊಡ್ತೀನಿ ನಿಮಗೆ. ಒಂದು ಮೇನ್ ಇಂಪಾರ್ಟೆಂಟು, ಒಂದು ಸಮ್ಮರ್ ಸಾಲಿಸಿಟೈಸು, ಇನ್ನೊಂದು ವಿಂಟರ್ ಸಾಲಿಸಿಟೈಸು. ಸಿ ಹಿಯರ್ one is summer solstice, another one is winter solstice. Okay, ಇಲ್ಲಿ ಸಮ್ಮರ್ ಸಾಲಿಸಿಟೈಸ್ ಯಾವಾಗ ಬರುತ್ತೆ ಅಂತಂದರೆ ಅದು ಜೂನ್ 21ಗೆ ಬರುತ್ತೆ. ಜೂನ್ 21 ಅಂತ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ, ನಮಗೆ ಗೊತ್ತಿದೆ ಜೂನ್ 21ಗೆ ನಾವು ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯೋಗ ಡೇ ದಿವಸ ಏನಾಗಿರುತ್ತೆ ಅಂತಂದರೆ, ಜೂನ್ 21ಕ್ಕೆ ವರ್ಷದಲ್ಲೇ ಅತ್ಯಂತ ಉದ್ದವಾದ ದಿನವಾಗಿರುತ್ತೆ, ಲಾಂಗೆಸ್ಟ್ ಡೇ ಆಗಿರುತ್ತೆ. ಸೊ ಆ ದಿನವನ್ನು ನಾವು ಸಮ್ಮರ್ ಸಾಲಿಸಿಟೈಸ್ ಅಂತ ಕರಿತೀವಿ. ಸೊ ಜೂನ್ 21ಕ್ಕೇ ಉದ್ದವಾದ ದಿನ ಆಗಿರೋದ್ರಿಂದನೇ ನಾವು ಆ ದಿನವನ್ನು ಯೋಗ ದಿನಾಚರಣೆಯನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೇವೆ ಸೆಲೆಬ್ರೇಟ್ ಮಾಡಲಿಕ್ಕೆ. ನೆಕ್ಸ್ಟ್ ಅನದರ್ ಒನ್ ಈಸ್ ವಿಂಟರ್ ಸಾಲಿಸಿಟೈಸ್. ವಿಂಟರ್ ಸಾಲಿಸಿಟೈಸ್ ಅಂತಂದರೆ, ಒಂದು ವರ್ಷದಲ್ಲಿ ಯಾವ ದಿನ ಅತ್ಯಂತ ಚಿಕ್ಕದಾದ ಶಾರ್ಟೆಸ್ಟ್ ಡೇಯನ್ನು ಹೊಂದಿದೆ ಅಂತಂದರೆ ಅದು ವಿಂಟರ್ ಸಾಲಿಸಿಟೈಸ್ ದಿನ. ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? ಅದಕ್ಕೆ ಟ್ರಿಕ್ 22/12 ಅಂತ ನೆನ್ಪಿಟ್ಕೊಳ್ಳಿ. ಸಿಂಪಲ್, 22/12. 22 ಅಂತಂದರೆ ದಿನಾಂಕ, 12 ಅಂತಂದರೆ ತಿಂಗಳು. ಯಾವ ತಿಂಗಳು ಬರುತ್ತೆ? 12 ಅಂತಂದರೆ ದಟ್ ಈಸ್ ಡಿಸೆಂಬರ್. ಓಕೆ, ಸೊ ವಿಂಟರ್ ಸಾಲಿಸಿಟೈಸ್ ಅಕರ್ಸ್ ಆನ್ 22nd of December. ಸೊ ಏನಂತ ನೆನ್ಪಿಟ್ಕೊಳ್ತೀರಾ? 22/12. ಓಕೆನಾ? ನೆಕ್ಸ್ಟ್ ಇಲ್ಲಿ ಈಕ್ವಿನಾಕ್ಸ್ ಅಂತ ಬರುತ್ತೆ. ಸಾಲಿಸಿಟೈಸ್ಗಳಾದವು, ಈಗ ಈಕ್ವಿನಾಕ್ಸ್ ಅಂದರೆ ಅರ್ಥ ಏನು ಅಂತ ಹೇಳ್ಬಿಡ್ತೀನಿ. ಯಾವ ದಿನಗಳಲ್ಲಿ ಏನು ಇದು ಡೇ ಮತ್ತು ನೈಟ್ ಈಕ್ವಲ್ ಆಗಿರುತ್ತೋ ಅಂಥ ದಿನಗಳನ್ನು ನಾವು ಈಕ್ವಿನಾಕ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ಸ್, ಒಂದು ವರ್ನಲ್ ಈಕ್ವಿನಾಕ್ಸ್ ಮತ್ತು ಇನ್ನೊಂದು ಆಟಮ್ ಈಕ್ವಿನಾಕ್ಸ್. ಇಲ್ಲಿದೆ ನೋಡಿ, ಒಂದು ವರ್ನಲ್ ಈಕ್ವಿನಾಕ್ಸ್, ಇನ್ನೊಂದು ಆಟಮ್ ಈಕ್ವಿನಾಕ್ಸ್ ಅಂತ ಹೇಳಿ. ವರ್ನಲ್ ಈಕ್ವಿನಾಕ್ಸ್ ಅಂತಂದರೆ ಅದು ಯಾವ ತಾರೀಕಿನಲ್ಲಿ ಬರುತ್ತೆ ಅಂತಂದರೆ, ಮಾರ್ಚ್ 21ಗೆ ವರ್ನಲ್ ಈಕ್ವಿನಾಕ್ಸ್ ಕಾಣುತ್ತೆ ನಮಗೆ. ಇನ್ನೊಂದು ಆಟಮ್ ಈಕ್ವಿನಾಕ್ಸ್ ಅಂತಂದರೆ ಇಟ್ ಅಕರ್ಸ್ ಆನ್ ದ ಸೆಪ್ಟೆಂಬರ್ 23rd. ಇದನ್ನು ನೆನ್ಪಿಟ್ಕೊಳ್ಳೋದು ಸಿಂಪಲ್ ಆಗಿದೆ, ಗೊತ್ತೇ ಇದೆ ನಮಗೆ. ಕ್ರಿಕೆಟರ್ ಯಾರು? MS ಧೋನಿ ಅಲ್ವಾ? MS ಧೋನಿ. ಇಲ್ಲಿ ನಮಗೆ ಇಂಪಾರ್ಟೆಂಟು ಈ ಎಮ್ ಮತ್ತು ಈ ಎಸ್. ಯಾಕೆ ಅಂತಂದರೆ, ಎಮ್ ಅಂತಂದರೆ ದಟ್ ಈಸ್ ಮಾರ್ಚ್ 21, ಎಸ್ ಅಂತಂದರೆ ಸೆಪ್ಟೆಂಬರ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆಟಮ್ ಈಕ್ವಿನಾಕ್ಸ್ ಬಂದು ಸೆಪ್ಟೆಂಬರಲ್ಲಿ ನಡೆಯುವಂಥದ್ದು. ಧೋನಿ ಏನು ಮಾಡ್ದ? ಡಿಡ್ ಹೌ ಮೆನಿ ರನ್ಸ್? 21 runs and 23 runs. ಓಕೆ, 21 runs ಅಂತಂದರೆ ಮಾರ್ಚ್ 21 ಅಂತ, 23 runs ಅಂತಂದರೆ ಸೆಪ್ಟೆಂಬರ್ 23rd ಅಂತ ಹೇಳಿ. ಓಕೆನಾ? ಸೊ ಇಲ್ಲಿಗೆ ನಾವು 4 ಬಗೆಯಾದ ದಿನಗಳನ್ನು ಕಲಿತಾ ಹೋದ್ವಿ. ಒಂದು ಸಮ್ಮರ್, ದಟ್ ಈಸ್ ಜೂನ್ 21. ಇನ್ನೊಂದೇನು? ವಿಂಟರ್, 22/12, ದಟ್ ಈಸ್ 22nd ಡಿಸೆಂಬರಲ್ಲಿ ವಿಂಟರ್ ಈಕ್ವಿನಾಕ್ಸ್ ಬರುತ್ತೆ. ಇನ್ನೊಂದು ಯಾವುದು? ದಟ್ ಈಸ್ ವಿಂಟರ್ ಸಾಲಿಸಿಟೈಸ್. ಮೇಲಿಂದು ವಿಂಟರ್ ಸಾಲಿಸಿಟೈಸ್. ನೆಕ್ಸ್ಟ್ ಕೆಳಗಡೆ ಈಕ್ವಿನಾಕ್ಸ್ ಬರುತ್ತೆ. ಈಕ್ವಿನಾಕ್ಸಲ್ಲಿ 2 days, ಒನ್ ಈಸ್ ಮಾರ್ಚ್ 21 ಆ್ಯಂಡ್ ಸೆಪ್ಟೆಂಬರ್ 23rd. ಮಾರ್ಚ್ 21 ಆ್ಯಂಡ್ ಸೆಪ್ಟೆಂಬರ್ 23rd. ಮಾರ್ಚ್ 21 ವರ್ನಲ್ ಈಕ್ವಿನಾಕ್ಸ್ ಬರುತ್ತೆ. ಸೆಪ್ಟೆಂಬರ್ 23 ಏನು ಬರುತ್ತೆ? ಆಟಮಲ್ ಈಕ್ವಿನಾಕ್ಸ್ ಬರುತ್ತೆ. ಅಂದರೆ ಸೂರ್ಯ ನೇರವಾಗಿ ಈಕ್ವೇಟರ್ನ ಮೇಲೆ ತನ್ನ ಬೆಳಕನ್ನು ಚೆಲ್ತಾನೆ. ಅಂದರೆ ಎಕ್ಸಾಕ್ಟ್ಲಿ ಈಕ್ವೇಟರ್ನ ಮೇಲೆ
ಸೂರ್ಯನ ಬೆಳಕು ಬಿದ್ದಾಗ ಈಕ್ವಿನಾಕ್ಸ್ ಪರಿಣಾಮ ಉಂಟಾಗುತ್ತೆ. ನೆಕ್ಸ್ಟು ವೆರಿ ನೈಸ್ ಕಾಂಟಿನೆಂಟ್ ದಟ್ ಈಸ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ಬರುವಂತಹ ಸಿಟಿಯನ್ನು ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ನೆನಪಿಟ್ಕೊಳ್ಬೇಕಾದ್ರೆ ವೆರಿ ಸಿಂಪಲ್ ಟ್ರಿಕ್, ದಟ್ ಈಸ್ BSc MA PhD. BSc MA PhD. ಸೊ B ಈಸ್ ಫಾರ್ ಅದು, ದಟ್ ಟು ಇಟ್ ಈಸ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್. B ಈಸ್ ಬ್ರಿಸ್ಬೇನ್. B ಈಸ್ ಬ್ರಿಸ್ಬೇನ್. S is Sydney. A is Adelaide. PH is Perth. CA is Canberra. M is Melbourne. D is Darwin. So BSc, B for Brisbane, S for Sydney, C for Canberra, and M is for Melbourne, and A is for Adelaide, PH is for Perth, D is for Darwin. Then coming to the islands of Japan, ಜಪಾನಲ್ಲಿ ಯಾವೆಲ್ಲ ಐಲ್ಯಾಂಡ್ ಇದೆ ಅಂತ ನೋಡೋದಾದರೆ, ಹಾಯ್ ಶಾರುಖ್ ಖಾನ್ ಅಂತ ಹೇಳಿ, ಒನ್ ಈಸ್ ಹೊಕಾಯ್ಡೋ, ಅನದರ್ ಹಾಯ್ ಈಸ್ ಹೊನ್ಶು, ದೆನ್ ಶಾರುಖ್ ಅಂತಂದರೆ ಸಿಕೋಕೋ, ನೆಕ್ಸ್ಟ್ ಖಾನ್ ಅಂತಂದರೆ ಕ್ಯಾಶೋ. ಹೊಕಾಯ್ಡೋ, ಹೊನ್ಶು, ಶಿಕಾಕು, ಕೈಸು. ದೆನ್ ಟ್ರಿಕ್ಸ್ ಟು ರಿಮೆಂಬರ್, ಅಮೂರ್ ರಿವರ್ ಅಂದರೆ ಅಮೂರ್ ರಿವರ್ ಯಾವೆಲ್ಲ ಕಂಟ್ರೀಸ್ನ ನಡುವೆ ಹಾದು ಹೋಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಕ್ವಶನ್. ಆಪ್ಷನ್ ಎ ಚೈನಾ ರಷ್ಯಾ, ಆಪ್ಷನ್ ಬಿ ಕೆನಡಾ USA, ಆಪ್ಷನ್ ಸಿ ರಷ್ಯಾ ಇರಾನ್, ಆಪ್ಷನ್ ಡಿ ಇಂಡಿಯಾ ಪಾಕಿಸ್ತಾನ್ ಅಂತ ಕೇಳಿದ್ದಾರೆ. ಸೊ ದಿಸ್ ಅಮೂರ್ ರಿವರ್ ಫ್ಲೋಸ್ ಇನ್ ದ ಬಾರ್ಡರ್ ಆಫ್ ಚೈನಾ ಆ್ಯಂಡ್ ರಷ್ಯಾ. ಅದನ್ನ ನೆನ್ಪಿಟ್ಕೊಳ್ಳೋದು ವೆರಿ ಸಿಂಪಲ್, ದಟ್ ಈಸ್ ಕಾರ್ ಅಂತ ಹೇಳಿ, ಕಾರ್. ಸೊ ಕಾರ್. ಸಿ ಇಸ್ ಫಾರ್ ಚೈನಾ, ಎ ಇಸ್ ಫಾರ್ ಅಮೂರ್ ರಿವರ್, ಆರ್ ಇಸ್ ಫಾರ್ ರಷ್ಯಾ. ಅಮೂರ್ ರಿವರ್ ಫ್ಲೋಸ್ ಇನ್ ಬಿಟ್ವೀನ್ ಚೈನಾ ಆ್ಯಂಡ್ ರಷ್ಯಾ. ಚೈನಾ ಆ್ಯಂಡ್ ರಷ್ಯಾದ ನಡುವೆ ಹರಿಯುವಂತಹ ನದಿಯನ್ನು ನಾವು ಅಮೂರ್ ರಿವರ್ ಅಂತ ಕರಿತೀವಿ. ನೆಕ್ಸ್ಟ್ ಮ್ಯಾಕ್-ಮೋಹನ್ ಲೈನ್. ಮ್ಯಾಕ್-ಮೋಹನ್ ಲೈನ್ ಅಂತ ಯೂಶಲಿ ಕೇಳಿರ್ತೀವಿ, ವೆರಿ ಇಂಪಾರ್ಟೆಂಟ್ ಲೈನ್, ವಿಚ್ ಈಸ್ ದ ಬಾರ್ಡರ್ ಬಿಟ್ವೀನ್ ಚೈನಾ ಆ್ಯಂಡ್ ಇಂಡಿಯಾ. ಚೈನಾ ಆ್ಯಂಡ್ ಇಂಡಿಯಾ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಸಿಂಪಲ್, ದಟ್ ಈಸ್ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ. ಬಿ ಫಾರ್ ಭಾರತ್, ಎಂ ಫಾರ್ ಮ್ಯಾಕ್-ಮೋಹನ್ ಲೈನ್, ಸಿ ಫಾರ್ ಚೈನಾ. ಸೊ BMC. ನೆಕ್ಸ್ಟ್ ಟ್ರಿಕ್ ಟು ರಿಮೆಂಬರ್ ರ್ಯಾಟ್ಕ್ಲಿಫ್ ಲೈನ್. ರ್ಯಾಟ್ಕ್ಲಿಫ್ ಲೈನ್ ನೆನ್ಪಿಡಲೇಬೇಕು, ಯಾಕೆ ಅಂತಂದರೆ ಇಟ್ ಬಾರ್ಡರ್ಸ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ PRI ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. P ಫಾರ್ ಪಾಕಿಸ್ತಾನ್, R ಫಾರ್ ರ್ಯಾಟ್ಕ್ಲಿಫ್ ಆ್ಯಂಡ್ I ಫಾರ್ ಇಂಡಿಯಾ. PRI. ನೆಕ್ಸ್ಟ್ ಡುರಾಂಡ್ ಲೈನ್. ಡುರಾಂಡ್ ಲೈನ್ is a line which separates Afghanistan and our Bharata. So this you can remember it as BAD or BAD, BDA or BAD. B for Bharata, A for Afghanistan, D for Durand line. Okay, next move on to the next slide. ಟ್ರಿಕ್ಸ್ ಟು ರಿಮೆಂಬರ್ ಮ್ಯಾಗಿನಾಟ್ ಲೈನ್. ಮ್ಯಾಗಿನಾಟ್ ಲೈನ್ ಅನ್ನುವಂಥದ್ದು ಯಾವೆರಡು ದೇಶಗಳನ್ನು ಸೆಪ್ರೇಟ್ ಮಾಡುತ್ತೆ ಅಂತಂದರೆ ಅದಕ್ಕೆ ನೆನ್ಪಿಟ್ಕೊಳ್ಳೋಂಥ ಟ್ರಿಕ್ಕು ಜೆನೆಟಿಕಲಿ ಮಾಡಿಫೈಡ್ ಫುಡ್ ಅಂತ. ಜೆನೆಟಿಕಲಿ ಮಾಡಿಫೈಡ್ ಫುಡ್. ದೆನ್ ಜರ್ಮನಿ ಮ್ಯಾಗಿನಾಟ್ ಲೈನ್ ಆ್ಯಂಡ್ ಫ್ರಾನ್ಸ್. ಜರ್ಮನಿ ಮತ್ತು ಫ್ರಾನ್ಸನ್ನು ಮ್ಯಾಗಿನಾಟ್ ಲೈನ್ ಸಪ್ರೇಟ್ ಮಾಡುತ್ತೆ. ಸೊ ಯು ಕ್ಯಾನ್ ರಿಮೆಂಬರ್ ಇಟ್ ಆ್ಯಸ್ ಅ GMF. GMF ಇಸ್ ನಥಿಂಗ್ ಬಟ್ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಅಂತ ಹೇಳಿ. ದೆನ್ ಟ್ರಿಕ್ಸ್ ಟು ರಿಮೆಂಬರ್ ಹಿಂಡೆನ್ಬರ್ಗ್ ಲೈನ್ ಆ್ಯಂಡ್ ಆರ್ಡರ್-ನಿಸ್ಸೆ ಲೈನ್. ಹಿಂಡೆನ್ಬರ್ಗ್ ಲೈನ್ ಆ್ಯಂಡ್ ಆರ್ಡರ್-ನಿಸ್ಸೆ ಲೈನ್. ಸೊ PHOG ಅಂತ ನೆನ್ಪಿಟ್ಕೊಳ್ಬೇಕು. ಯಾಕೆ PHOG ಅಂತ ಹೇಳ್ತಿದ್ದೀನಿ ಅಂತಂದರೆ P ಫಾರ್ ಪೋಲ್ಯಾಂಡ್, P ಫಾರ್ ಪೋಲ್ಯಾಂಡ್, P ಫಾರ್ ಪೋಲ್ಯಾಂಡ್, H is for Hindenburg line, O is for Arder-Nisse line, G is for Germany. So POG. P
P is Poland, H is Hindenburg line, O is Oder-Neisse line, G is Germany. ಪೋಗ್ ಅಂದರೆ 2 ಟೈಪ್ ಆಫ್ ಲೈನ್ ಪೋಲ್ಯಾಂಡ್ ಮತ್ತು ಜರ್ಮನಿಯ ನಡುವೆ ಕಂಡುಬರುತ್ತೆ. ದಟ್ ಈಸ್ ಹಿಂಡನ್ಬರ್ಗ್ ಲೈನ್ ಆಸ್ ವೆಲ್ ಆಸ್ ಆರ್ಡರ್-ನಿಸ್ಸೆ ಲೈನ್. ಓಕೆನಾ. ನೆಕ್ಸ್ಟ್, ಅಮೆಜಾನ್ ರಿವರ್ ಯಾವೆಲ್ಲ ಕಂಟ್ರೀಸ್ ಥ್ರೂ ಹರಿದು ಹೋಗುತ್ತೆ ಅನ್ನೋದಕ್ಕೆ ನೀವು ಅಮೆಜಾನ್ ಅಂದ ತಕ್ಷಣ ನೆನಪಾಗಬೇಕಾಗಿರೋ ವರ್ಡು ಅಮೇಝಿಂಗ್. ಅಮೇಝಿಂಗ್ ಯಾರು ಅಮೇಝಿಂಗ್ ಆಗಿದ್ದಾರೆ? ವೈಸ್ ಚಾನ್ಸಲರ್ ಅಮೇಝಿಂಗ್ ಆಗಿದ್ದಾನೆ. ಎಜುಕೇಟೆಡ್, ವೈಸ್ ಚಾನ್ಸಲರ್ ಅಂದರೆ ಎಜುಕೇಷನಿಗೆ ರಿಲೇಟೆಡ್ ಆಗಿರ್ತಾರೆ. ಸೊ ಎಜುಕೇಟೆಡ್ ಯಾರಿಗೆ ಎಜುಕೇಟ್ ಮಾಡಿದ್ರು? ಪ್ಯೂಪಿಲ್ಸಿಗೆ ಎಜುಕೇಟ್ ಮಾಡಿದ್ರು. ಟು ಬಿ ಬೋಲ್ಡ್ ಆ್ಯಂಡ್ ಬ್ರೇವ್ ಅಂತೇಳಿ. ಟು ಬಿ ಬೋಲ್ಡ್ ಆ್ಯಂಡ್ ಬ್ರೇವ್, ಬೋಲ್ಡ್ ಆ್ಯಂಡ್ ಬ್ರೇವ್ ಆಗಿರಿ ಅಂತ ವೈಸ್ ಚಾನ್ಸಲರು, ಯಾವ ವೈಸ್ ಚಾನ್ಸಲರು? ಅಮೇಝಿಂಗ್ ವೈಸ್ ಚಾನ್ಸಲರು ಏನು ಮಾಡಿದ್ರು? ಎಜುಕೇಟ್ ಮಾಡಿದ್ರು. ಓಕೆನಾ. ಸೊ ಹಿಯರ್ ಅಮೇಝಿಂಗ್ ಅಂತಂದರೆ ಅಮೆಜಾನ್ ರಿವರ್, ವೈಸ್ ಅಂತಂದರೆ ಕೊಲಂಬಿಯಾ, ಚಾನ್ಸಲರ್ ಅಂತಂದರೆ ಇಲ್ಲಿ ಒಂದು ಬಿಟ್ಟೋಗಿದೆ. ವೈಸ್ ಅಂತಂದರೆ ವೆನಿಜುವೆಲ್ಲಾ, ಚಾನ್ಸಲರ್ ಅಂದರೆ ಕೊಲಂಬಿಯಾ. ನೆಕ್ಸ್ಟು ಎಜುಕೇಟೆಡ್ ಅಂದರೆ ಈಕ್ವೆಡಾರ್, ಪ್ಯೂಪಿಲ್ಸ್ ಅಂದರೆ ಪೆರು, ದೆನ್ ಬೋಲ್ಡ್ ಅಂತಂದರೆ ಬೊಲಿವಿಯಾ, ಬ್ರೇವ್ ಅಂದರೆ ಬ್ರೆಜಿಲ್. ಓಕೆನಾ. ಸೊ ಅಮೆಜಾನ್ ರಿವರ್ ಡ್ರೈನ್ಸ್ ಇನ್ ಅಮೆಜಾನ್, ವೆನಿಜುವೆಲ್ಲಾ, ಕೊಲಂಬಿಯಾ, ಈಕ್ವೆಡಾರ್, ಪೆರು, ಬೊಲಿವಿಯಾ, ಬ್ರೆಜಿಲ್. ಈ ರೀತಿ 7 ಕಂಟ್ರೀಸಲ್ಲಿ ಅಮೆಜಾನ್ ರಿವರ್ ಫ್ಲೋ ಆಗುವಂಥದ್ದು. ನೆಕ್ಸ್ಟ್, ಟ್ರಿಕ್ಸ್ ಟು ರಿಮೆಂಬರ್ ದ ರಿವರ್ ವಿಚ್ ಕ್ರಾಸಸ್ ಇಕ್ವೆಟರ್ 2 times. ಇಕ್ವೆಟರ್ ಏನಿದೆ, ಇಕ್ವೆಟರ್ ಇಟ್ ಕಟ್ಸ್ ದ ಕಾಂಗೋ ರಿವರ್ ಟ್ವೈಸ್. ಸೊ ಯು ಕ್ಯಾನ್ ರಿಮೆಂಬರ್ ಇಟ್ ಆಸ್ ಇ ಸಿ ಅಂತಂದ್ರೆ ಏನು? ಇ ಸಿ ಅಂತಂದರೆ ಇ ಫಾರ್ ಇಕ್ವೆಟರ್, ಸಿ ಇಸ್ ಫಾರ್ ಕಾಂಗೋ ರಿವರ್. ಓಕೆ. ಕಾಂಗೋ ರಿವರ್ನ ಆಫ್ರಿಕಾದಲ್ಲಿ ಈಕ್ವೆಟರ್ ಲೈನನ್ನು ಕಾಂಗೋ ರಿವರ್ 2 ಸಲ ಪಾಸ್ ಮಾಡುತ್ತೆ. ಎಲ್ಲಿ? ಆಫ್ರಿಕಾ ಖಂಡದಲ್ಲಿ. ನೆಕ್ಸ್ಟ್, ಟ್ರಾಪಿಕ್ ಆಫ್ ಕ್ಯಾನ್ಸರನ್ನು ಕೂಡ ಯಾವೊಂದು ನದಿ 2 times ಹಾದು ಹೋಗುತ್ತೆ ಅಂತ ಕೇಳ್ತಾರೆ. ಸೊ ವೆರಿ ಸಿಂಪಲ್, ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದಟ್ ಎಸ್ CM ಅಂತ. M is for ಮಾಹಿ ರಿವರ್. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ will be cut by 2 times by Mahi river, CM. Okay. ನೆಕ್ಸ್ಟ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ನ ನೆನ್ಪಿಟ್ಕೊಳ್ಬೇಕಂತಂದರೆ ನೀವು ಕ್ಯಾಪ್ ಅಂತ ನೆನ್ಪಿಟ್ಕೊಳ್ಳಿ. ಏನಂತ ನೆನ್ಪಿಟ್ಕೊಳ್ಳಿ? ಕ್ಯಾಪ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಪ್ ಈಸ್ ನಥಿಂಗ್ ಬಟ್ ಕ್ಯಾಪ್ರಿಕಾನ್. ದೆನ್ ಕ್ಯಾಪ್ ಅನ್ನೋಕ್ಕಿಂತ ಕ್ಯಾಪಿಟಲ್ ಅಂತ ನೆನ್ಪಿಟ್ಕೊಳ್ಳಿ. ಕ್ಯಾಪ್ ಈಸ್ ಫಾರ್ ಕ್ಯಾಪ್ರಿಕಾನ್ ಆ್ಯಂಡ್ ಟಲ್ಲಲ್ಲಿರೋ ಎಲ್ ಏನಿದೆ ಅಲ್ವಾ, ಅದು ಲಿಂಪೋಪೋ ರಿವರ್. ಎಲ್ಲಲ್ಲಿರೋ ಏನು ಕ್ಯಾಪಿಟಲ್ ಅನ್ನೋ ಪದದಲ್ಲಿರೋ ಏನನ್ನು ತೋರಿಸುತ್ತೆ? ಲಿಂಪೋಪೋ ರಿವರ್ ಕಟ್ಸ್ ದ ಕ್ಯಾಪ್ರಿಕಾನ್ ಟ್ವೈಸ್. ಓಕೆ. ಐ ರಿಪೀಟ್, ಈಕ್ವೆಟರ್ ಅನ್ನ 2 ಸಲ ಹಾದು ಹೋಗುವಂಥ ರಿವರ್ ಕಾಂಗೋ ರಿವರ್, ದಟ್ ಯು ಕ್ಯಾನ್ ರಿಮೆಂಬರ್ ಇಟ್ ಆಸ್ EC. ದೆನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ cuts 2 times, that is CM, Cancer, Mahi river. Then Capricorn can be remembered it as capital. L is for Limpopo river. Next, then ಯಾವೆಲ್ಲ ರಾಷ್ಟ್ರಗಳ ಸುತ್ತ ಸಹರಾ ಡೆಸರ್ಟ್ ಏನಿದೆ ಅದು ಸುತ್ತುವರೆದಿದೆ? ಯಾವೆಲ್ಲ ದೇಶಗಳು ಸಹರಾ ಮರುಭೂಮಿಯನ್ನು ಸುತ್ತುವರೆದಿದೆ ಅನ್ನೋದಕ್ಕೆ ಸಿಂಪಲ್ ಟ್ರಿಕ್ ಏನಪ್ಪ ಅಂತಂದರೆ, ಫಸ್ಟು ನೀವು CM ಸೇನ್ ಅಂತ ನೆನ್ಪಿಟ್ಕೊಳ್ಳಿ. CM ಸೇನ್ ಆಫ್ ವೆಸ್ಟರ್ನ್ ಸಹರಾ ಲೈಕ್ಸ್ ಮೊರಕ್ಕೋ ಮ್ಯಾಟ್ ಅಂತ ಹೇಳಿ. ಏನು? CM ಸೇನ್ ವೆಸ್ಟರ್ನ್ ಸಹರಾ ಲೈಕ್ಸ್ ಮೊರಕ್ಕೋ ಮ್ಯಾಟ್ ಅಂತ ಹೇಳಿ. C ಫಾರ್ ಚಾಡ್, M ಫಾರ್ ಮಾಲಿ, S ಫಾರ್ ಸೂಡಾನ್, E ಫಾರ್ ಈಜಿಪ್ಟ್, N ಫಾರ್ ನೈಗರ್. ವೆಸ್ಟರ್ನ್ ಸಹರಾ ಡೆಸರ್ಟ್. ಲೈಕ್ಸ್ ಲಿಬಿಯಾ, ಲೈಕ್ಸ್ ಅಂದರೆ ಲಿಬಿಯಾ. M ಅಂದರೆ ಮೊರಕ್ಕೋ, M ಅಂದರೆ ಮೊರಟೋನಿಯಾ, A ಅಂದರೆ ಅಲ್ಜೀರಿಯಾ, T ಅಂದರೆ ಟ್ಯುನೀಷಿಯಾ. ಸೊ ಅಲ್ಲಿಗೆ CM ಸೇನ್ ವೆಸ್ಟರ್ನ್ ಸಹರಾ ಲೈಕ್ಸ್ ಮೊರಕ್ಕೋ ಮ್ಯಾಟ್ ಫಿನಿಶ್ ಆಯಿತು. ಟೋಟಲ್ 11 ಕಂಟ್ರೀಸ್. ಸಹರಾ ಡೆಸರ್ಟ್ ಯಾವ ಖಂಡದಲ್ಲಿದೆ? ಆಫ್ರಿಕಾ ಖಂಡದಲ್ಲಿದೆ. ಆ ಆಫ್ರಿಕಾ ಖಂಡದಲ್ಲಿರುವಂತಹ ಸಹರಾ ಡೆಸರ್ಟನ್ನು 11 ದೇಶಗಳು ಏನಿದೆ ಆವರಿಸಿವೆ. ಸೊ ಅದನ್ನು ಏನಂತ ನೆನ್ಪಿಟ್ಕೊಳ್ತೀರಾ? CM
CM Sen likes, what likes is nothing but ನಾನು ಸುಮ್ಮನೆ ಲೈಕ್ಸ್ ಅಂತ ಬರೀತಲ್ಲ, ಲೈಕ್ ಇಸ್ ಫಾರ್ ಲಿಬಿಯಾ. ಲೈಕ್ಸ್ ಮೊರಕ್ಕೋ ಅನ್ನೋವಂಥ ದೇಶ ನಮಗೆಲ್ಲ ಗೊತ್ತಿದೆ. ಮೊರಕ್ಕೋ. ಮ್ಯಾಟ್ ಅಂತಂದ್ರೇನು? ಮ್ಯಾಟ್ ಈಸ್ ಮೊರಿಟಾನಿಯಾ, ಅಲ್ಜೀರಿಯಾ ಆ್ಯಂಡ್ ಟ್ಯುನೀಷಿಯಾ. ಮ್ಯಾಟ್ ಈಸ್ ಮೊರಿಟಾನಿಯಾ, ಅಲ್ಜೀರಿಯಾ ಆ್ಯಂಡ್ ಟ್ಯುನೀಷಿಯಾ. ಓಕೆ, ನೆಕ್ಸ್ಟ್. Then coming to the atmospheric layers. We know that there are 6 layers. I am going to tell you from top to bottom. Top to bottom ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ಟ್ರಿಕ್ ಇಟಿ ಮೋಸ್ಟ್ ಅಂತ ಹೇಳಿ. ಇಟಿ ಮೋಸ್ಟ್. ಟಾಪ್ ಮೋಸ್ಟ್ ಲೇಯರ್ ಇಸ್ ಎಕ್ಸೋಸ್ಪಿಯರ್, ಅದ್ರ ಕೆಳಗಡೆ ಥರ್ಮೋಸ್ಪಿಯರ್, ಅದ್ರ ಕೆಳಗಡೆ ಮಿಸೋಸ್ಪಿಯರ್, ಅದ್ರ ಕೆಳಗಡೆ ಓಝೋನ್ ಲೇಯರ್, ಅದ್ರ ಕೆಳಗಡೆ ಸ್ಟ್ರಾಟೋಸ್ಪಿಯರ್, ಲಾಸ್ಟಿಗೆ ಏನು ಬರುತ್ತೆ? ಟ್ರೋಪೋಸ್ಪಿಯರ್ ಬರುತ್ತೆ. ಟ್ರೋಪೋಸ್ಪಿಯರ್ ಈಸ್ ಜಸ್ಟ್ ಸ್ಪ್ರೆಡ್ಸ್ ಫಾರ್ ಅಪ್ ಟು 12 kilometers. ದೆನ್ ಸ್ಟ್ರಾಟೋಸ್ಪಿಯರ್ 12 to 50 kilometers. ಅದೇ ಸ್ಟ್ರಾಟೋಸ್ಪಿಯರಲ್ಲಿ ಓಝೋನ್ ಲೇಯರನ್ನು ನೋಡಬಹುದು. ಮಿಸೋಸ್ಪಿಯರಲ್ಲಿ 50 to 80 kilometers. ದೆನ್ ಥರ್ಮೋಸ್ಪಿಯರ್ ಈಸ್ 80 to 70 kilometers. ಎಕ್ಸೋಸ್ಪಿಯರ್ ಈಸ್ 700 to 1000 kilometers. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಇಸ್ ಟ್ರಾನ್ಸ್ಪೋರ್ಟೇಷನ್. ನ್ಯಾಷನಲ್ ಹೈವೇನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಸೊ ನ್ಯಾಷನಲ್ ಹೈವೇ ಅಂತಂದರೆ ಇಲ್ಲಿ NH1 ಏನಿದೆಯಲ್ವಾ, NH1 ಇಲ್ಲಿ ನೋಡ್ಬೋದು ನೀವು. ಐ ವಿಲ್ ಶೋ ಯು. NH1 ಇಲ್ಲಿ NH1 ಡೆಲ್ಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಡೆಲ್ಲಿಯಿಂದ ಈ ಅಮೃತ್ಸರದವರೆಗೆ ಏನಿದೆ ದಟ್ ಈಸ್ NH1. ದೆನ್ NH2 ಈಸ್ ಫ್ರಮ್ ದಿಸ್ ಆಗ್ರಾ ಪಾಯಿಂಟಿಂದ ಕೋಲ್ಕತ್ತಾ ತನಕ ಇರುವಂತಹ ನ್ಯಾಷನಲ್ ಹೈವೇನ ನಾವು NH2 ಅಂತ ಕರಿತೀವಿ. ಡೆಲ್ಲಿಯಿಂದ ಅಮೃತ್ಸರ NH1 ಆದರೆ ಆಗ್ರಾದಿಂದ ಕೋಲ್ಕತ್ತಾ NH2 ಆಗಿರುತ್ತೆ. ದೆನ್ ಆಗ್ರಾಯಿಂದ ಮುಂಬೈಗೆ NH3 ಆಗಿರುತ್ತೆ, NH3. ದೆನ್ NH4 ಈಸ್ ಮುಂಬೈ ಟು ಚೆನ್ನೈ. NH4 ಇಲ್ಲಿದೆ ನೋಡಿ, ಮುಂಬೈ ಟು ಚೆನ್ನೈ. ಮುಂಬೈ ಇಲ್ಲಿದೆ, ಚೆನ್ನೈ ಇಲ್ಲಿದೆ, ಅದನ್ನು NH4 ಕನೆಕ್ಟ್ ಮಾಡುತ್ತೆ. ದೆನ್ ಚೆನ್ನೈ ಟು ಕೋಲ್ಕತ್ತಾ, ಚೆನ್ನೈ ಕೆಳಗಡೆ ಇದೆ, ಕೋಲ್ಕತ್ತಾ ಮೇಲಿದೆ. ಚೆನ್ನೈ ಟು ಕೋಲ್ಕತ್ತಾ ಈಸ್ NH5. ನೆಕ್ಸ್ಟ್ ಕೋಲ್ಕತ್ತಾ ಟು ಮುಂಬೈ ಈಸ್ NH6. ದೆನ್ ವಾರಣಾಸಿ ಟು ಕನ್ಯಾಕುಮಾರಿ, ವಾರಣಾಸಿ ಇಲ್ಲಿದೆ. ವಾರಣಾಸಿ ಟು ಕನ್ಯಾಕುಮಾರಿ ಈಸ್ NH7. ದೆನ್ NH8 ಈಸ್ ಡೆಲ್ಲಿ ಟು ಮುಂಬೈ. ಡೆಲ್ಲಿ ಎಲ್ಲಿದೆ? ಇಲ್ಲಿದೆ. ಡೆಲ್ಲಿ ಟು ಮುಂಬೈ, ದಟ್ ಬೆಂಡ್ ಒನ್ ಈಸ್ ದೇರ್ನಾ, ಬೆಂಡೆಡ್ ಹೈವೇ, ನ್ಯಾಷನಲ್ ಹೈವೇ ಫ್ರಮ್ ಡೆಲ್ಲಿ ಟು ಮುಂಬೈ, ದಟ್ ಈಸ್ NH8. ಇದು ದಿಸ್ ಒನ್ ಈಸ್ NH8. ದೆನ್ NH9 ಈಸ್ ಪುಣೆ ಟು ಮಚಲಿಪಟ್ನಂ. ಪುಣೆ ಟು ಮಚಲಿಪಟ್ನಂ ಈಸ್ NH9. ದೆನ್ NH10 ಈಸ್ ಫಜಿಲ್ಕಾ ಟು ಡೆಲ್ಲಿ, ಇಲ್ಲಿದೆ ಮೇಲೆ NH10. ಫಜಿಲ್ಕಾ ಟು ಡೆಲ್ಲಿ ಈಸ್ NH10. ಐ ರಿಪೀಟ್, NH1 ಈಸ್ ಡೆಲ್ಲಿ ಟು ಅಮೃತ್ಸರ್, NH2 ಈಸ್ ಆಗ್ರಾ ಟು ಕೋಲ್ಕತ್ತಾ, ದೆನ್ NH3 ಈಸ್ ಆಗ್ರಾ ಟು ಮುಂಬೈ, ದೆನ್ NH4 ಈಸ್ ಮುಂಬೈ ಟು ಚೆನ್ನೈ ಕೆಳಗಡೆ, NH5 ಈಸ್ ಚೆನ್ನೈ ಟು ಕೋಲ್ಕತ್ತಾ ಮೇಲೆ, then NH6 is Kolkata to Mumbai horizontal, then NH7 is top again Varanasi to Kanyakumari down full, NH8 is Delhi to Mumbai, NH8 is Delhi to Mumbai, then NH9 is Pune to Machilipatnam, then NH10 is Fazilka to Delhi. Here I'll make you to remember NH2 to NH6, 2, 3, 4, 5, 6 ಹೇಗೆ ನೆನಪಿಟ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. ಫ್ರಮ್ ಕೋಲ್ಕತ್ತಾ go in anti-clockwise, then you get NH
NH2, NH3, NH4, NH5, and then go from Kolkata to Delhi, you will get NH6. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೋಲ್ಕತ್ತಾದಿಂದ ನಾವು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಹೋದ್ವಿ ಅಂತಂದರೆ ನಮಗೆ NH2, NH3, NH4, NH5 ಸಿಗುತ್ತೆ. ಆಮೇಲೆ ಫ್ರಮ್ ಕೋಲ್ಕತ್ತಾ ಟು ಡೆಲ್ಲಿ ವಿ ವಿಲ್ ಗೆಟ್ NH6 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲ, ಕೋಲ್ಕತ್ತಾ ಟು ಮುಂಬೈ. ಓಕೆ, ಕೋಲ್ಕತ್ತಾ ಟು ಮುಂಬೈ ಹೋದರೆ ನಮಗೆ NH6 ಸಿಗುತ್ತೆ. ಸಿ ಹಿಯರ್ NH2 ಎಲ್ಲಿ ಬರುತ್ತಿಲ್ಲಿ? NH2 ಕೋಲ್ಕತ್ತಾ ಟು ಆಗ್ರಾ, ಕೋಲ್ಕತ್ತಾ ಟು ಆಗ್ರಾ. ದೆನ್ NH3 ಎಲ್ಲಿ ಬರುತ್ತೆ? ಆಗ್ರಾ ಟು ಮುಂಬೈ. ದೆನ್ NH4 ಮುಂಬೈ ಟು ಚೆನ್ನೈ. ದೆನ್ ಚೆನ್ನೈ ಟು ಕೋಲ್ಕತ್ತಾ ಈಸ್ NH5. ಕೋಲ್ಕತ್ತಾ ಟು ಮುಂಬೈ ಈಸ್ NH6. ಐ ರಿಪೀಟ್, ಕೋಲ್ಕತ್ತಾದಿಂದ ಸ್ಟಾರ್ಟ್ ಮಾಡಿ, ಕೋಲ್ಕತ್ತಾದಿಂದ ಆಗ್ರಾ NH2, ಆಗ್ರಾದಿಂದ ಮುಂಬೈ NH3, ಮುಂಬೈ ಟು ಚೆನ್ನೈ 4, ಚೆನ್ನೈ ಟು ಕೋಲ್ಕತ್ತಾ 5, ಕೋಲ್ಕತ್ತಾ ಟು ಮುಂಬೈ 6. ದೆನ್ NH1 ಅನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? ಡೆಲ್ಲಿ ಟು ಅಮೃತ್ಸರ ಅಂತ ಹೇಳಿ ಅಂತಂದರೆ 1 ಡೇ ಅಂತ ನೆನ್ಪಿಟ್ಕೊಳ್ಳಿ. 1 ಅಂತಂದರೆ NH1, ಡಿ ಅಂತಂದರೆ ಡೆಲ್ಲಿ, ಎ ಅಂತಂದರೆ ಇಟ್ ಇಸ್ ಅಮೃತ್ಸರ್. 1 ಡೇ. NH1ಗೆ ನೆನ್ಪಿಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು? 1 ಡೇ ಅಂತ ನೆನ್ಪಿಟ್ಕೊಳ್ಳಿ. ವೈನ ನೆಗ್ಲೆಕ್ಟ್ ಮಾಡಿ. 1 ಈಸ್ NH1, ಡಿ ಈಸ್ ಡೆಲ್ಲಿ, ಎ ಫಾರ್ ಅಮೃತ್ಸರ್. NH1 ನೆನ್ಪುಳಿತಾ? ನೆಕ್ಸ್ಟಿಗೆ ಹೋಗೋಣವಾ? ಓಕೆ, ನೆಕ್ಸ್ಟ್ ಇಲ್ಲಿ NH1, NH8, NH10 ಒಂದೇ ಸಲ ನೆನ್ಪಿಟ್ಕೊಳ್ಳೋದು. ಎಲ್ಲ NH1 ಇರ್ಬೋದು, 10 ಇರ್ಬೋದು, 8 ಇರ್ಬೋದು, ಎಲ್ಲ ಎಲ್ಲಿಂದ? ಡೆಲ್ಲಿಯಿಂದ ಪಾಸ್ ಆಗುವಂಥದ್ದು. ಡೆಲ್ಲಿಯಿಂದ ಅಮೃತ್ಸರ್ 1 ಈಗಷ್ಟೇ ಓದಿದ್ದೀವಿ. ಡೆಲ್ಲಿಯಿಂದ ಫಜಿಲ್ಕಾ 10, ಡೆಲ್ಲಿಯಿಂದ ಮುಂಬೈ 8. ದೆನ್ NH1 and NH10 both are starting from Delhi and ending in Punjab. NH1 and NH10 both are starting from Delhi and ending in Punjab. ಅಮೃತ್ಸರ್ ಕೂಡ ಪಂಜಾಬಲ್ಲಿದೆ, ಫಜಿಲ್ಕಾ ಕೂಡ ಪಂಜಾಬಲ್ಲಿದೆ. ಸೊ NH8 ಮಾತ್ರ ಏನು? ಡೆಲ್ಲಿ ಟು ಮುಂಬೈ. 1, 10, 8. 1 ಈಸ್ ಫಾರ್ ಅಮೃತ್ಸರ್, 10 ಈಸ್ ಫಾರ್ ಫಜಿಲ್ಕಾ, 8 ಈಸ್ ಫಾರ್ ಡೆಲ್ಲಿ ಟು ಮುಂಬೈ. ಓಕೆನಾ? ನೆಕ್ಸ್ಟ್ NH7 ಈಸ್ ಫ್ರಮ್ ವಾರಣಾಸಿ ಟು ಕನ್ಯಾಕುಮಾರಿ. ದಿಸ್ ಇಸ್ ದ ಲಾಂಗೆಸ್ಟ್ ಹೈವೇ ಒನ್ ಕ್ಯಾನ್ ಸಿ ಇನ್ ಇಂಡಿಯಾ ದಟ್ ಸ್ಟಾರ್ಟ್ಸ್ ಫ್ರಮ್ ವಾರಣಾಸಿ ಟು ಕನ್ಯಾಕುಮಾರಿ. ದೆನ್ ಕಮ್ಸ್ NH9. NH9 ಅಂತಂದರೆ ಏನಂತ ನೆನ್ಪಿಟ್ಕೊಬೇಕು ಅಂತಂದರೆ 9 PM ಅಂತ ನೆನ್ಪಿಟ್ಕೊಬೇಕು. ಓಕೆ, 9 PM. ವಿ ಆರ್ ಹ್ಯಾವಿಂಗ್ N ವಿಚ್ ರೆಪ್ರೆಸೆಂಟ್ಸ್ 9 ಅಂತಂದರೆ 9 PM. NH9 ಅಂತಂದರೆ PM ಈಸ್ ಫಾರ್ ಪುಣೆ ಆ್ಯಂಡ್ ಮಚಲಿಪಟ್ನಂ. NH9 ಈಸ್ ಫಾರ್ ಪುಣೆ ಆ್ಯಂಡ್ ಮಚಲಿಪಟ್ನಂ. ಲೆಟ್ ಮೀ ಶೋ ಹಿಯರ್. NH9 ಈಸ್ NH9 here, that is Pune to Machilipatnam. Pune to Machilipatnam is NH9. 9 PM ಅಂತ ನೆನ್ಪಿಟ್ಕೊಳ್ಳಿ. 9 P is for Pune, M is for Machilipatnam. Okay, next now coming to NH44. NH7 ಬರೋಕ್ಕಿಂತ ಮುಂಚೆ NH44 ತುಂಬ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಆಗಿತ್ತು. ಅದು ಯಾವೆಲ್ಲ ರಾಜ್ಯಗಳ ನಡುವೆ ಹಾದು ಹೋಗುತ್ತೆ ಅಂತ ನೆನ್ಪಿಟ್ಕೊಳ್ಳೋಕ್ಕೆ ಟ್ರಿಕ್ ಮುಕ್ತಮ್ DTP ಇನ್ ಜಮ್ಮು ಅಂತ. ಮುಕ್ತಮ್ DTP ಇನ್ ಜಮ್ಮು. M ಈಸ್ ಮಹಾರಾಷ್ಟ್ರ, U ಈಸ್ ಉತ್ತರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಹರಿಯಾಣ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಡೆಲ್ಲಿ, ತೆಲಂಗಾಣ, ಪಂಜಾಬ್ ಆ್ಯಂಡ್ ಅಮೃತ್ಸರ್. ಮುಕ್ತಮ್ DTP ಇನ್ ಜಮ್ಮು ಅಂತ ಹೇಳಿ. ನೆಕ್ಸ್ಟ್ then coming to ವೆಸ್ಟರ್ನ್ ಕೋಸ್ಟ್ ಪೋಸ್ಟನ್ನ ನೋಡೋಣ. ದಿಸ್ ಈಸ್ ವೆಸ್ಟರ್ನ್ ಕೋಸ್ಟ್, ದಿಸ್ ಈಸ್ ಈಸ್ಟರ್ನ್ ಕೋಸ್ಟ್. ಅಸ್ಯೂಮ್ ದಟ್ ದಿಸ್ ಈಸ್ ಇಂಡಿಯಾ ಮ್ಯಾಪ್, ಪಾರ್ಟ್ ಆಫ್ ದ ಇಂಡಿಯಾ ಮ್ಯಾಪ್. ದಿಸ್ ಈಸ್ ವೆಸ್ಟರ್ನ್ ಕೋಸ್ಟ್ ಆ್ಯಂಡ್ ದಿಸ್ ಈಸ್ ಈಸ್ಟರ್ನ್ ಕೋಸ್ಟ್. ವೆಸ್ಟರ್ನ್ ಕೋಸ್ಟಲ್ಲಿ ಅರೇಬಿಯನ್ ಸಿ, ಈಸ್ಟರ್ನ್ ಕೋಸ್ಟಲ್ಲಿ ಬೇ ಆಫ್ ಬೆಂಗಾಲ್. ವಿನೋ ವೆಸ್ಟರ್ನ್ ಕೋಸ್ಟಲ್ಲಿ ಬರುವಂತಹ ಹಾರ್ಬರ್ಸ್ಗಳು ಅಂದರೆ ಪೋರ್ಟ್ಗಳು ಯಾವುದೆಲ್ಲ
ಅನ್ನೋದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಕಿಮ್ ಜಿಮ್ ನಮಕ್ ಅಂತ. ಕಿಮ್ ಜಿಮ್ ನಮಕ್ ಅಂದರೆ KMJMNMK. KMJMNMK. K ಇಸ್ ಫಾರ್ ಕಾಂಡ್ಲಾ, M ಇಸ್ ಫಾರ್ ಮುಂಬೈ. ಮುಂಬೈನಲ್ಲೇ ಜವಾಹರ್ಲಾಲ್ ನೆಹರು ಪೋರ್ಟು ಕೂಡ ಬರುತ್ತೆ. ಅದರ ನೆಕ್ಸ್ಟು ಗೋವಾದಲ್ಲಿ ಮರ್ಮಗೋವಾ, ದೆನ್ ಕರ್ನಾಟಕದಲ್ಲಿ ನ್ಯೂ ಮೆಂಗ್ಳೂರು, ಕೇರಳದಲ್ಲಿ ಕೊಚ್ಚಿನ್, ಗುಜರಾತ್ನ ಕಾಂಡ್ಲಾ, ಮಹಾರಾಷ್ಟ್ರದ ಮುಂಬೈ ಮತ್ತು ಜವಾಹರ್ಲಾಲ್ ನೆಹರು ಬಂದರು, ಗೋವಾದ ಮರ್ಮಗೋವಾ, ಕರ್ನಾಟಕದ ನವಮಂಗಳೂರು, ಕೇರಳದ ಕೊಚ್ಚಿ. ಇದೆಲ್ಲ ಪೋರ್ಟು ಎಲ್ಲಿದೆ? ವೆಸ್ಟರ್ನ್ ಕೋಸ್ಟ್ನಲ್ಲಿ ಕಂಡುಬರುವಂತಹ ಫೇಮಸ್ ಪೋರ್ಟ್ಗಳು. ನೆಕ್ಸ್ಟು ಈಸ್ಟರ್ನ್ ಕೋಸ್ಟಲ್ಲಿ ಬರುವಂತಹ ಪೋರ್ಟ್ಗಳು ಟಿಕೆಟ್ ಕಲೆಕ್ಟರ್ ಇ ವರಪ್ರಸಾದ್ ಫ್ರಮ್ ಹರ್ಮಗೊಂಡ ಅಂತ. ಅಂದರೆ ಟಿಕೆಟ್ ಅಂತಂದರೆ ಟುಟಿಕಾರಿನ್, ದೆನ್ ಕಲೆಕ್ಟರ್ ಅಂತಂದರೆ ಚೆನ್ನೈ, ದೆನ್ ಇ ಅಂತಂದರೆ ಎಣ್ಣೂರ್, ವಿ ಅಂದರೆ ವಿಶಾಖಪಟ್ಟಣಂ, ಪಿ ಅಂದರೆ ಪಾರಾದೀಪ್, ಎಚ್ ಅಂದರೆ ಹಾಲ್ಡಿಯಾ, ಕೆ ಅಂತಂದರೆ ಕೋಲ್ಕತ್ತಾ. ಟುಟಿಕಾರಿನ್ ಫುಲ್ ಕೆಳಗಡೆ, ಟುಟಿಕಾರಿನ್ ಮತ್ತು ಚೆನ್ನೈ ತಮಿಳ್ನಾಡು, ಎಣ್ಣೂರು ತಮಿಳ್ನಾಡು, ವಿಶಾಖಪಟ್ಟಣಮ್ಮು ಆಂಧ್ರ, ಪಾರಾದೀಪು ಹಾಲ್ಡಿಯಾ ಒಡಿಸ್ಸಾ, ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್. ಸೊ ಟಿಕೆಟ್ ಕಲೆಕ್ಟರ್ ಇ ವರಪ್ರಸಾದ್ ಫ್ರಮ್ ಹರ್ಮಕೊಂಡ ಅಂತ ಹೇಳಿ. ಹರ್ಮ ಮೀನ್ಸ್ ಹಾಲ್ಡಿಯಾ, ಕೊಂಡ ಅಂತಂದರೆ ಕೋಲ್ಕತ್ತಾ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಕ್ಲಾಸ್ ಮುಗಿದಿದೆ. ಸೊ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.